ಸಾಹಿತಿ ಗ್ರಾಮ ಅಂತ ಹೇಳಿ ಏನು ಶಿವಮೊಗ್ಗದಲ್ಲಿ ಸಾಹಿತ್ಯ ಪರಿಷತ್ತಿಂದ ಒಂದು ಕಟ್ಟಡವನ್ನು ಮಾಡಿ ಸನ್ಮಾನ್ಯ ಬಂಗಾರಪ್ಪಾಜಿಯವರು ನಮ್ಮ ತಂದೆಯವರ ಹೆಸರಲ್ಲಿ ಒಂದು ಲೈಬ್ರರಿ ಮಾಡಬೇಕು ಅಂಥೇಳಿ ಭಾಳ ಅವ್ರಿಗೆ ಆಸೆ ಇತ್ತು. ಹೋದ ಸತಿ ನಾವು ಇದು ಬಂದು ಉದ್ಘಾಟನೆ ಸಂದರ್ಭದಲ್ಲೂ ಕೂಡ ಅವರಿಗೆ ನಾನು ಮಾತು ಕೊಟ್ಟಿದ್ದೆ, ನನ್ನ ಕಡೆಯಿಂದ ನನ್ನ ಸಂಬಳದಲ್ಲಿ ನಾನು ಇಷ್ಟು ಮೊತ್ತವನ್ನು ಕೊಡ್ತೀನಿ ಮತ್ತು ಮುಂದೆನೂ ಕೂಡ ಸರ್ಕಾರದಿಂದ ಇದನ್ನು ಏನು ಅವರು ಒಂದು ರೆಸಿಡೆನ್ಷಿಯಲ್ಲು ಗ್ರಂಥಾಲಯ ಏನೇನೋ ಮಾಡಬೇಕಂತ ಅಂದ್ಕೊಂಡಿದ್ದಾರೆ. ವಾಸ್ತವ್ಯಗೂ ಕೂಡ, ಯಾಕೆಂದರೆ ಸಾಹಿತ್ಯಗಳು ಬಂದಾಗ ಅವರಿಗೆ ವಾಸ್ತವ್ಯವನ್ನು ಅನುಕೂಲ ಮಾಡಬೇಕಂತ ಅದನ್ನು ಪೂರ್ಣ ಮಾಡ್ತಕ್ಕಂಥ ಜವಾಬ್ದಾರಿ ನಾನು ಹೇಳಿದ್ದೀನಿ. ಸರ್ಕಾರದ ವತಿಯಿಂದ ನಾನು ತಗೊಳ್ತೀನಿ ಅಂತ ಹೇಳಿ ಭಾಳ ಸಂತೋಷ ಆಗುತ್ತೆ. ನಮ್ಮ ತಂದೆ ಅವ್ರ ಹೆಸರಲ್ಲಿ ಅವರು ಕೂಡ ಸಾಹಿತಿ ಬಗ್ಗೆ ಭಾಳ ಆಸಕ್ತಿ ಇಟ್ಕೊಂಡಿರೋ. ಇವತ್ತೇನಾದ್ರು ಕುವೆಂಪು ಯೂನಿವರ್ಸಿಟಿ ಇದೆ ಅಂತ ಹೇಳಿದರೆ ಅದು ಬಂಗಾರಪ್ಪಾಜಿಯವರು ಅವತ್ತಿನ ಒಂದು ತೀರ್ಮಾನ. ಅವರು ಮುಖ್ಯಮಂತ್ರಿಗಳಿರಬೇಕಾದ್ರೆ ಕೃಷಿ ಕಾಲೇಜ್ ಇರ್ಬೋದು, ಮತ್ತು ಕಾಗೋಡು ತಿಮ್ಮಪ್ಪಾಜಿಯವರು ಅಫ್ಕೋರ್ಸ್ ಅವರು ಕೂಡ ಸಾಕಷ್ಟು ಸಹಕಾರವನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಸಾಹಿತ್ಯ ಬಗ್ಗೆ ಭಾಳ ಅಪಾರವಾಗಿರ್ತಕ್ಕಂಥ ಜ್ಞಾನವನ್ನು ನಮ್ಮ ತಂದೆ ಬಂಗಾರಪ್ಪಾಜಿಯವರು ಪಡೆದಿದ್ದರು. ಅದಕ್ಕೆ ಇವತ್ತು ಎಲ್ಲ ಸಾಹಿತಿಗಳಿಗೂ ಸೇರಿ ಸಾಹಿತ್ಯ ಪರಿಷತ್ತಿಂದ ಅವರಿಗೆ ನನಗನ್ಸುತ್ತೆ ಭಾಳ ಗೌರವವನ್ನು ಕೊಟ್ಟಿದ್ದಾರೆ. ಅವರ ಹೆಸರಲ್ಲಿ ಇಟ್ಟಿರೋದು ಭಾಳ ಅರ್ಥಪೂರ್ಣವಾಗಿ. ಅದಕ್ಕೆ ಸಾರ್ವಜನಿಕರು ಬರಬೇಕು. ಗ್ರಂಥಾಲಯ ಚಿಕ್ಕದು ಶುರು ಮಾಡಿದ್ದಾರೆ, ಇವಾಗ ಭಾಳ ದೊಡ್ಡ ಮಟ್ಟದಲ್ಲಿ ಆಗಬೇಕು. ಇದನ್ನು ನಾನು ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ನಾನು ಮಾಡ್ತೀನಿ. ಸಾರ್ವಜನಿಕರು ಬಂದು ಇದನ್ನ ಸವಲತ್ತನ್ನು ತಗೊಳ್ಬೇಕು. ಒಳ್ಳೊಳ್ಳೆ ಬುಕ್ಸ್ನ ಇಟ್ಟರೆ ಚೆನ್ನಾಗಿರ್ತದೆ. ಮಾಹಿತಿನೂ ಕೂಡ ಸಾಕಷ್ಟು ಹೋಗ್ತಕ್ಕಂಥದ್ದು ಆಗ್ತದೆ. ಆಮೇಲೆ ಶಿವಮೊಗ್ಗದಲ್ಲಿ ಇಡೀ ರಾಜ್ಯದಲ್ಲಿ ಇಲ್ಲೇ ಬೆಸ್ಟ್ ಇರಬೇಕು ಆ್ಯಕ್ಚುಲಿ. ಯಾಕೆಂದರೆ ಕುವೆಂಪು ಜಿಲ್ಲೆ ಅಂತ ಹೇಳಿದಾಗ ಒಳ್ಳೆಯ ಒಂದು ಕೃತಿ ಆಗಲಿ, ಬುಕ್ಸ್ ಇರ್ತಕ್ಕಂಥ ಪುಸ್ತಕಗಳಿರ್ತಕ್ಕಂಥ ವ್ಯವಸ್ಥೆಯನ್ನು, ಸಾಹಿತಿಗಳನ್ನು ಸಂಗ್ರಹ ಆಗಿರ್ತಕ್ಕಂಥ ವ್ಯವಸ್ಥೆಯನ್ನು ಆದಷ್ಟು ಬೇಗ ಪೂರ್ಣ ಮಾಡ್ತಕ್ಕಂಥದ್ದು ಕೆಲಸವನ್ನು ಕೂಡ ನಾನು ತಗೊಳ್ತೀನಿ. ಹೇಳಿದ್ದೀನಿ ಅಧ್ಯಕ್ಷರಿಗೂ ಕೂಡ, ನೀವು ಸ್ವಲ್ಪ ಅದನ್ನ ನನಗೆ ಅವಾಗ ನೆನಪು ಮಾಡಬೇಕು ಸರ್ಕಾರದ ವತಿಯಿಂದ. ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಕೂಡ ಸ್ವಲ್ಪ ಈ ಸಾಹಿತಿ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಯೋಚನೆ ಮಾಡೋದು ಜಾಸ್ತಿ. ನಾನು ಆದಷ್ಟು ಬೇಗ ಹೋಗಿ ನೋಡೋಣ. ನಾಳೆ ನಾಡ್ದು ಒಳಗೆ CM ಅವ್ರ ಜೊತೆನೂ ಕೂಡ ನಾನು ನಾಳೆ ನನ್ನ ಇಲಾಖೆಯಿಂದ 2 ವರ್ಷ ಶಿಕ್ಷಣದಲ್ಲಿ ಹರುಷ ಅಂತ ಹೇಳಿ ನಾಳೆ ಒಂದು ಕಾರ್ಯಕ್ರಮವನ್ನು, ಶಾಲೆ ಪ್ರಾರಂಭ ಆಗೋದಕ್ಕೂ ನನ್ನ ಕಾರ್ಯಕ್ರಮ 2 ವರ್ಷ ಪೂರ್ಣ ಆಗೋದಕ್ಕೂ ನಾನು ಮಂತ್ರಿಯಾಗಿ ಮತ್ತು ನಾನು ಈ ಇಲಾಖೆಯನ್ನು ಉಸ್ತುವಾರಿಯನ್ನು ತಗೊಂಡು ಆದಮೇಲೆ ನಾಳೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಸಿದ್ದರಾಮಯ್ಯ ಸಾಹೇಬರು, ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು ಬೆಂಗಳೂರಲ್ಲಿ ಮಾಡ್ತಾಯಿದ್ವಿ. ಭಾಳ ದೊಡ್ಡ ಮಟ್ಟದಲ್ಲಿ ಮಕ್ಕಳನ್ನು ಸ್ವಾಗತ ಮಾಡ್ಕೊಳ್ಳೋದು ಆ ವಿಚಾರನ, ಮತ್ತು ಕೆಲವು ಕಾರ್ಯಕ್ರಮಗಳು ಕೂಡ ಅಲ್ಲಿ ಘೋಷಣೆಯನ್ನು ಕೂಡ ನಾವು ಮಾಡ್ತಾಯಿದ್ವಿ. ಇಷ್ಟು ನನ್ನ ಕಾರ್ಯಕ್ರಮ.